ಕೊಂಡಿದ್ದೀವ್ರಿ. ಇದು ಮುಂಚೆ ಎಲ್ಲ ಇರ್ಲಿಲ್ಲ ರೀ. ಹಾ ಇರ್ಲಿಲ್ರಿ. ಆಮೇಲೆ ಹಾ ದೇವ್ರದ ಅಂದ್ರೆ ಮಂದಿರ ಮಾಡ್ಕೊಂಡವ್ರಿ. ಇದೆಲ್ಲ ರಿಟೈರ್ಮೆಂಟ್ಗಿಂತ ಮುಂಚೆನ ಸ್ವಲ್ಪ 1 ವರ್ಷ ಆಯ್ತು ನೋಡ್ರಿ. ಎಲ್ಲ ಕೆಲಸ ಮಾಡೋದೇ ಅದಾಯ್ತ್ರಿ. ಅದ್ರಾಗೆಲ್ಲ ಆಮಂತ್ರಣ ಎಲ್ಲ ಬಂದಿದ್ದು ತಂದು ಅಲ್ಲಿ ಇಡ್ತೀವ್ರಿ. ಈ ಸಲ ಅಂತೂ ಭಾಳ ಬಂದವ್ರಿ. ಎಲ್ಲರೂ ಮದ್ವೆ ಫಂಕ್ಷನು ಜಾತ್ರೆ ಎಲ್ಲ ಇದೆ ರೀ. ಆಮೇಲೆ ಇದು ಬಾಲಾಜಿ ಅವ್ರದ್ದು ಒಂದು ಫೋಟೋ. ಆಮೇಲೆ ಮಹಾಲಕ್ಷ್ಮಿ ಅಮ್ಮಂದ ಶರಣ್ ಸಮೃದ್ಧಿ ಅಲ್ಲೇ ಹುಟ್ಟ್ಯಾರ್ರಿ. ಕೊಲ್ಹಾಪುರ ಮಹಾಲಕ್ಷ್ಮಿ ಅಮ್ಮಗಲ್ಲಿ ಬೇಡ್ಕೊಂಡ್ಮೇಲೆ ಅಲ್ಲೇ ಹೋಗ್ತಿದ್ವಿ ರೀ. ನಾವು ಹಾಸ್ಪಿಟಲ್ ತೋರಿಸಿದ್ವಿ, ಅವಾಗ ಹುಟ್ಟ್ಯಾರ್ರಿ 9 ವರ್ಷ ನಂತರ ಮದುವೆಯಾಗಿ. ಆಮೇಲೆ ಮಹಾಲಕ್ಷ್ಮಿ ಅಮ್ಮಗ ಮನೆಗೆ ಕರ್ಕೊಂಡ್ಬಂದವ್ರಿ. ಇಲ್ಲಿ ಗಂಟಿ ಇದೆ ಬಾರಿಸ್ರಿ. ನಮಸ್ಕಾರ ಅಭಿಮಾನಿಗಳೇ. ಇವತ್ತಿನ ದಿವಸ ನಮ್ಮ ಹಿತೈಷಿ ಬಂಧುಗಳಾದಂತ ಹಿರಿಯ ಸಹೋದರರು ಶ್ರೀ ರಾಜೇಂದ್ರ ಬಿಡ್ಕರ್ ದಂಪತಿ ಜೊತೆಗೆ ಅನ್ನಪೂರ್ಣ ಬಿಡ್ಕರ್ ಅವರು ನಮ್ಮ ಮನೆಗೆ 2ನೇ ಮಗನ ಒಂದು ಮದುವೆ ಆಮಂತ್ರಣ ಕೊಡ್ಲಿಕ್ಕೆ ಅವರು ನಮ್ಮನ್ನು ಹುಡುಕಾಡ್ಕೊಂಡು ಬಂದಿದ್ದಾರೆ. ಇಂತ ಬಿಸಿಲಲ್ಲಿ ಬಂದಿದ್ದಾರೆ. ಸೊ ಅವರು ನಮ್ಮ ಒಟ್ಟಿಗೆ ಇರುವಂತ ಎಷ್ಟು ಅಭಿಮಾನ ಇದೆ ಅಂತ ಅನ್ನೋದು ಅದು ತೋರಿಸ್ಕೊಡ್ತಾರೆ. ಒಳ್ಳೆ ದಂಪತಿಗಳಿದ್ದಾರೆ, ಬಹಳ ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ದಾರೆ. ಆಮೇಲೆ ಅನ್ನಪೂರ್ಣಕ ಅವ್ರ ವಿಶೇಷಪ್ಪ ಅಂತಂದ್ರೆ ಅವ್ರ ಮುಖದ ಮೇಲೆ ನಗು ನೋಡೋದೇ ಒಂದ್ ದೊಡ್ಡ ಬಹಳ ಭಾಗ್ಯ. ಹೌದು, ನಿಜ. ಇಬ್ರು ಮಾಮಾರು ಮತ್ತು ಅಕ್ಕಾರ ಹಂಗದಾರ ಅವ್ರಿಬ್ರು. ವಿಭೂತಿ ಆಮೇಲೆ ಮುಖದ ಮೇಲೆ ನಗು ಇಲ್ಲದೆ ಅವ್ರ ಮಾತಿಲ್ಲ, ಅದು ಬಹಳ ವಿಶೇಷತೆ. ಅದೇ ರೀತಿ ನಮ್ಮ ಸಹೋದರು ಕೂಡ ಅವರು ಕೂಡ ಒಂದು ಹುರಿ ಮೀಸೆ ಅಂತಂದ್ರೆ ಬಹಳ ನಮಗೆ ಹೆಮ್ಮೆ ಇದೆ ಅವ್ರಿಗೆ. ಮತ್ತೆ ಮೇಸಿ ಬಿಡಬೇಕಂತಂದ್ರೆ ಎಲ್ಲರಿಗೂ ಬಹಳ ಧೈರ್ಯ ಇದ್ದವ್ರಿಗೆ ಮಾತ್ರ ಮೇಸಿ ಬಿಡ್ತಾರಂತೆ. ಸೊ ಅದ್ರಲ್ಲಿ ನಂದು ಕೂಡ ಸ್ವಲ್ಪ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ತಾವು ಬಂದು ವೈಯಕ್ತಿಕವಾಗಿ ಬಂದು ನಾವು ಇಬ್ರು ದಂಪತಿಗಳಿಗೆ ಮದುವೆ ಆಮಂತ್ರಣ ಕೊಡ್ತಾ ಇದ್ರಿ. ತಮಗೆ ಸ್ವಾಗತ ಸುಸ್ವಾಗತ. ಆಮೇಲೆ ಮಂಗಳವಾಗಿ ಮಗನ ಮದುವೆ ಆಮೇಲೆ ಸೊಸೆ ಚೆನ್ನಾಗಿ ಜೀವನ ಮಾಡ್ಲಿ, ನಿಮ್ಮ ಒಂದು ಏನು ಆಶೆಗಳನ್ನ ಇದಾವ ನೆರವೇರಿಸಲಿ ಅಂತೇಳಿ ನಮ್ಮ ಮನೆಯ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಎಲ್ಲ ಶುಭವಾಗಲಿ. ನಿಮ್ಮ ಮಗನ ಮದುವೆಗೂ ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಅಭಿಮಾನಿಗಳೇ, ಮಳೆ ಬರೋ ಥರ ಆಗೈತಿ. ನಾನು ಇವತ್ತ ಇವ್ರಿಗೆ ಹೇಳಿದ್ದೆ, ಮಳೆ ಬರೋಕ್ಕಿಂತ ಮೊದಲ ಮಾವಿನ ತೆಗೆದಿಡೋನು. ಯಾಕಂದ್ರೆ ಮಳೆ ಬಿದ್ದ ಮಾವಿನ ಹುಳ ಆಗ್ತಾ ಇದಾವೋ ಏನು ಗೊತ್ತಾಗ್ತಾ ಇದೆಯಲ್ಲ, ಗೊತ್ತೇ ಆಗವಲ್ದು ನಮಗೆ. ನಾವು ಮಾವಿನ ತೆಗೆಯೋ ಸಲುವಾಗಿ ತೆಗ್ಯಾವ್ರಿದ್ದು. ಮತ್ತು ಹಂಗೆ ಇವತ್ತು ಕೆಲಸ ಬೆಳಗ್ಗೆದಿಂದ ಶುರು ಆಗ್ಯಾವ. ಮನೆಗಳಿಗೆ ಕೆಲಸಗಳು ಮುಗಿವಲ್ವ ಅನ್ನತ್ಲೆ ಇವರು ಸ್ವಲ್ಪ ಕೆಲಸ ಮಾಡ್ಕೊತ ರೆಸ್ಟ್ ಮಾಡಿದ್ದಾರೆ. ಮತ್ತು ಗೆಸ್ಟು ಬಂದಿದ್ರು, ನೋಡಿದ್ರಿ ನೀವು ಈಗಾಗಲೇ ನಮ್ಗೆ ಮದುವೆ ಕಾರ್ಡ್ ಕೊಡಕ್ಕೆ. ಮತ್ತು ಈಗ ಮಳೆ ವಾತಾವರಣ ಫುಲ್ ಬೆಳಗಾವಿ ಒಳಗೆ ನಾವಂತೂ ಕಾಯ್ತಾ ಇದ್ದೀವಿ. ನೆಲ ಅಂತೂ ಫುಲ್ ಕಾದದ. ಯಾವಾಗ ಮಳೆ ರಾಯನ ಆರ್ಭಟ ಆಗ್ತದೆ ಅಂತ ದಾರಿ ಕಾಯ್ತದ. ಭೂಮಿದ ಅದು ಮಳೆದ ಮಿಲನ ಅದು ಭಾಳ ಸ್ಪೆಷಲಾಗಿ ಇರ್ತೈತಿ. ಯಾಕಂದ್ರೆ ನಮಗೆ ಹೆಂಗೆ ಈ ನೋಡಿದ್ರೇ ಹೆಂಗಾಗ್ತಾ ಇದೆ, ಆ ಭೂಮಿ ತಾಯಿ ಹೆಂಗೆ ಇದು ಸಹನ್ ಮಾಡ್ಕೋತಾಳ ಇಷ್ಟು ಇದನ್ನಂತ ಅನಿಸ್ತಾ ಇದೆ. ಬಟ್ ನಮಗಂತೂ ಫುಲ್ಲ ಇದಾಗಿ ಈ ವರ್ಷ ಅಂತೂ ಭಾಳ ಬೆಳಗಾವಿ. ಆಮೇಲೆ ನಲ್ಲಿಗೂ ನೀರು ಬಂದಾವ, ಪಂಚಾಯತಿ ನೀರು. ನೆಲ ಅಂತೂ ಫುಲ್ ಕಾದೈತೆ ನೋಡಿ. ಕಾಲು ಇಡೋಕ್ಕಾಗತ್ತು ನೆಲದ ಮೇಲೆ, ಅಷ್ಟೊಂದೆಲ್ಲ ನೆಲದ ಮೇಲೆ ಇದಾಗೈತಿ. ಮಳೆ ಒಳಗೆ ಒಂದು ಸ್ವಲ್ಪ ಶಾರ್ಟ್ಸ್ ಮಾಡೋಣ, ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಏನೇನಾಗ್ತದೆ. ಮಾವಿನಕಾಯಿ ಒಂದು ತೆಗೆಯೋದೈತಿ ಈಗ. ಮತ್ತು ಚಿನ್ನುಗೆ ಇಲ್ಲಿ ಪ್ಲೇಟನ್ನು ಮಾಡಿಟ್ಟಿದ್ದೀನಿ ಊಟಕ್ಕೆ. ಊಟ ಮಾಡಿರಿಪ್ಪ ಅಂತ ಅಂದೆ. ಅವ್ರಿಗೂ ಅಕ್ಕಾಗ ಮತ್ತು ಮಾಮಾರವ್ರು ಬಂದಿದ್ರು, ಅನ್ಪೂರ್ಣಕ್ಕ ಅಂತ ಹೇಳಿ. ನಮ್ಮ ರಿಲೇಟಿವ್ಸ್ ಆಗ್ಬೇಕು, ಅವ್ರು ನಮ್ಮವರೇ ಅದಾರ. ಅವರು ಬಂದಿದ್ರು, ಊಟ ಮಾಡ್ರಿ ಅಂತಂದ್ರೆ ಬೇಡ, ಊಟ ಅದು ಮಾಡೇ ಬಂದಿದ್ದೀವಿ, ಟೈಮ್ ಆಗೈತಿ, ಹೋಗ್ತೀವಿ ಅಂತೇಳಿ ಪಾಪ ಬೇಗ ಹೋದರು. ಮತ್ತು 3 ಗಂಟೆ ಆಗೈತಿ ಈಗ ಟೈಮ್. ಮತ್ತು ಯಜಮಾನ್ರು ನಿದ್ದೆ ಆಯ್ತು ಚಲೋ ಹಂಗವ್ರ ಗಡದ ನಿದ್ದೆ ಹೊಡೆದು ಎದ್ರು. ಚಲೋ ನಿದ್ದೆ ಮಾಡಿದ್ರಿ ಇವತ್ತು. ಬೆಳಿಗ್ಗೆ ರೊಟ್ಟಿ ತಿನ್ಸತ್ಲೆ ಹಿಂಗೆ ಮಾಡ್ತಾರೆ ನೋಡಿ. ಮತ್ತು ಅನ್ನತಾರ ನಂಗೆ ಭಾಳ ದಿನ ರೊಟ್ಟಿನೂ ಮಾಡಿಲ್ಲಲ್ಲ ಅಂತ. ಈಗ ಮಳೆ ಸಲುವಾಗಿ ಕಾಯ್ತಾ ಇದ್ದೀವಿ. ಮಳೆ ಹನಿ ಬರ್ತಾ ಇದ್ದೀವಿ. ಕಾರೇನೋ ಹೊರಗಡೆ ಇರ್ತಾರಂತ ಸ್ವಲ್ಪ. ಬಂದಾನಿಲ್ಲಿ ಲಿಟರ್ ಮ್ಯಾಲೇನೋ ಬಟ್ಟೆ ಒಣಗಕ್ಕೆ ಹಾಕಿ ಬರ್ತೇನಂತ ಹೋಗಿದ್ದಾನ. ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾನೆ ಮಾಡಿ ಡ್ಯೂಟಿಗೆ. ನೋಡಿ ಹೆಂಗೆ ಕೈ ಮಾಡ್ಕೊಂಡು ಕೂತಾರೆ ಕೆಲಸ. ಕೈ ನೋಡಿ ಎದುರು ಬಿಟ್ಟೆ ಹಿಂಗೆ ಯಾರ ಕೈ ಹಿಂಗೆ ಬಂದೈತಿ ಇಲ್ಲ ಅಂತ. ಬರೀ ಕೈ ಅಷ್ಟು ಕಾಣಿಸ್ತಾ ಇದೆ. ಇದೊಂದು ಕ್ಯಾಟಿ, ಇದೊಂದು ಓಡಾಡತೈತಿ, ಇದೊಂದು ಬರತ್ತದ. ನೀವು ಕೈ ಕೊಡವ್ರಲ್ಲ, ಕೈ ಗಟ್ಟಿ ಹಿಡ್ಕೊಳವ್ರಿ ನೀವು. ಕಾರ್ತಿಕ್ ಹೊರಗಡೆ
ಪ್ಲ್ಯಾನ ಎಷ್ಟೊಂದು ತಲೆ ಓಡಿಸ್ತಾರೆ. ಕಾರ್ ಮಳೆ ಬಿದ್ದ ಈ ಗಾಡಿ ಬರ್ತಾ ಇದೆ ಅಲ್ಲಿ. ನಿನ್ನ ರಜೆನ? ಹೌದಾ, ರಜೆ ಐತಿ ಈಗ, ಮಜಾನ ಫುಲ್. ಮಳೆ ಬರ್ತೈತ್ಲ ಈಗ. ಹಾ ಹೌದಾ, ಇವು ಅದಲ್ಲ ಇಲ್ಲೇ ಅದಲ್ಲ, ಇವು ಅದಲ್ಲ ಇಲ್ಲೇ. ಏ ಬಾಪ್ರಿ, ಏನಿದ ಇದೇನಿದೆ? ಊರಿಗೆ ಕಾಲಿಟ್ಟ ಹುಲಿ, ಏನ್ ಹೆಸರಿದೆ? ನೀನ ಬರ್ಸಿದೀಯ? ಎಲ್ಲಿ? ಭಾರಿ ಮಾಡ್ಯಲ್ಲ ಅದು. ರಾತ್ರಿ ಹಿಂಗೆ ಇದಾಗ್ತದೇನ? ಇಲ್ಲಲ್ಲ, ಚಲೋ ಐತ್ಲ ಸೈಕಲ್, ಭಾರಿ ಮಾಡ್ಕೊಂಡಿರ್ಪ. ಅವನ್ ಕಾಲ ಮೇಲೆ ಸೈಕಲ್ ಹಾಕೊಳ್ಳೋದ ನೀನು. ಶಿವಣ್ಣ, ಏನಿದೆ ಅನ್ನ ಅನ್ನ ಏನು ಜೋರು ಮಾಡತ್ತಲ್ಲ? ಅಪ್ಪ ಕಾರ್ ಇಡೋದು ಮಳಿ ಸಲುವಾಗಿ. ಅಯ್ಯ, ಏನು ಮಾಡತ್ತಾರ ನೋಡಿ ಇವರೆಲ್ಲ. ಇವ ಸರ್ಕಸ್ ಮಾಡ್ತಾ ಇದ್ದೀರಿ ನೀವು? ಇದೆಲ್ಲಿ ಕಲ್ತು ಬಂದ್ರಿ? ಎಲ್ಲಿ ಕಲ್ತ್ರಿ ಇದು? ಮನ್ಯಾಗ ಕಲ್ತ್ರಿ? ಅಯ್ಯ, ಅವ್ ಬಿಡಿಸಿ ಹಿಂದಿನ. ಇದಪ್ಪ ನಿಮ್ದು ಆಟ ಇದೆ. ಅವ್ ಬಿದ್ದಾನ, ಹಿಂದೆ ಬಿದ್ದಾನವ. ಬಿದ್ದಿ ನೋಡಿ ಅಲ್ಲಿ ನೋಡಿ. ಅದ ಸರ್ಕಸ್ ಅಂತ, ದೋಸ್ತಿ ಏನೋ ಬರ್ದ ನೋಡ್ರಿ, ದೋಸ್ತಿ ದರ್ಬಾರ್ ಅಂತ. ದೋಸ್ತಿ ಭಾಳ ಜೋರೈತೆ ಅವ್ರದ್ದು. ಅಲ್ಲಿ ನೋಡಿ, ಅಲ್ಲಿ ಬರ್ದಾನ ದೋಸ್ತಿ ದರ್ಬಾರ್. ಅವ್ರನಾಗ ಡ್ಯಾನ್ಸ್ ಮಾಡ್ತಿ ಮಳಿ ಒಳಗೆ. ಈಗ ಡ್ಯಾನ್ಸ್ ಮಾಡ್ತಿ ಮತ್ತೆ ಏನು ಮಾಡೋದು ಈಗ? ಭಾಳ ದಿನದಲ್ಲೇ ಮಳೆ ಬರತೈತಿ ಮತ್ತೆ. ಭಾಳ ದಿನದಲ್ಲೇ ಮಳೆ ಐತಿ, ಮತ್ತೆ ಏನು ಮಾಡೋದು? ಮತ್ತೆ ಮಾಡಕ್ಕೆ ಬೇಕು ಈಗ. ಭಾಳ ದಿನದಲ್ಲೇ ಮಳೆ ಬರ. ಅವ್ರೇನು ಮಾಡತ್ತಾರಿ? ಫಸ್ಟ್ ಮಳೆ ಇದು ನಮ್ಗೆ. ಇಷ್ಟು ಸಿಕ್ಕಿ ಆಗ್ತಾ ಇದ್ದಲ್ಲ, ಇಷ್ಟು ನೋಡ್ರಿ. ಬಿಟ್ಟ ಊಟ ಬಿಟ್ಟು ಬಂದಿದ್ದೀವಿ ನೋಡಿ. ಚಪಾತಿ ಪಲ್ಯ ತಿಂತಾ ಇದೆ. ನನಗೆ ಆಗಲಿಲ್ಲ, ಏನಾಗ್ತಾವಳು ಏನಿರ್ತೈತಿ. ಮತ್ತು ಶಾಂಭವಿ ಬರ್ತಾಳು, ಇನ್ನೇನು ನೋಡ್ಬೇಕು. 4 ಆಗೈತಿ ಈಗ. ಮಳೆ ಅಂತೂ ಸ್ವಲ್ಪ ಸರಿಯಾಗಿ ಆಗಲಿಲ್ಲ. ಎಂಥ ಮಳೆ ಆಯ್ತು ನೋಡಿ. ಏನು ಇನ್ನೂ ಬರ್ತದೆ ಏನು ಗೊತ್ತಿಲ್ಲ. ಇದು ಈ ರೀತಿ ಎಲ್ಲ ಹೊಲಸು. ನಮ್ಮ ಮನೆಯೆಲ್ಲ ಮೊದಲೇ ನಮ್ಮ ಮನೆಯವರ ಪಾಪ ಬೆಳಿಗ್ಗೆಯಿಂದ ಸ್ವಚ್ಛ ಮಾಡ್ಕೊತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿರ್ತಾರೆ. ಅದ್ರಾಗ ಈ ರೀತಿ ಎಲ್ಲ ಆಗೈತೆ ನೋಡಿ ಕೆಲಸ. ಮತ್ತು ಇದೆಲ್ಲ ಕೆಲಸ ಹಿಂಗಾಗೈತಿ. ಮಳೆ ಬೆಳಗ್ಗೆ ನಾನು ಸ್ವಲ್ಪ ಶಾರ್ಟ್ಸ್ ಮಾಡ್ಕೊಂಡು ಅಂತ ಇದ್ದೀನಿ. ನೋಡೋಣ ಇನ್ನೇನು ಆಗ್ತದೆ. ಕಾಲಂತೂ ಫುಲ್ ಜಾರತಾವ ಇದ್ರಾಗ. ಇವಂತೂ ಎಷ್ಟು ಚಂದ ಕಾಸ, ಇದ್ರ ಮೇಲೆ ಮಳೆ ಅದು ಬಿದ್ಮೇಲೆ ಎಷ್ಟು ಚಂದ ಕಾಸದ. ಇವರೊಂದು ಮ್ಯಾಲೂ ಕೂತ್ರೆ ಯಜಮಾನ್ರಿಗೆ. ಮಣ್ಣಿನ ವಾಸನೆ ಅಂತೂ ಘಮ 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 ಬರ್ತಾಯಿದೆ. ನನಗೆ ಮಣ್ಣಿನ ಭಾಳ ವಾಸನೆ ಇಷ್ಟ. ನನಗೆ ಖುಷಿ ಎಲ್ಲಿದೆ ಗೊತ್ತಾ? ಸಣ್ಣದೊಳಗದ ಭಾಳ ನಂಗೆ ಮಣ್ಣಿನ ವಾಸನೆ ಭಾಳ ಇಷ್ಟ ಆಗ್ತೈತಿ. ಆಮೇಲೆ ನಮ್ಮ ಯಜಮಾನ್ರಿಗೆ ಮಳೆ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ನನಗೆ ಮಳೆ ಬಂದಮೇಲೆ ಮಣ್ಣಿನ ವಾಸನೆ ಏನು ಬರ್ತೈತಲ್ಲ, ಅದು ನನಗೆ ಭಾಳ ಇಷ್ಟ. ಮಾಡಿದ ಕೂಡಲೇ ಅಂತೂ ಮತ್ತು ಭಾಳ ಚಂದ ಆಗ್ತೈತಿ. ಮಾಡಬೇಕು. ಚಿಗರಿ ನೋಡಿ ಹೆಂಗೆ ನೋಡ್ತಾ ಇದೆ. ಈಗ ನಮಗೆ ನೋಡ್ದಂಗೆ ಆಗೈತೆ ಚಿಗರಿ ಎಲ್ಲ. ಯೆಲ್ಲೋ ಕಲರ್ ಏನು ಗಿಡ ಇದೆಯಲ್ಲ ಇಲ್ಲೇ ಹೂವಿಂದ, ಅವೆಲ್ಲ ಹೂಗಳು ನಮ್ಮ ಮನೆ ಇದೆ ಕಂಪೌಂಡ್ ಒಳಗೆ ಬಿದ್ದುಬಿಟ್ಟಾವೆ. ಇವತ್ತೆಲ್ಲ ತುಂಬ ಹಸಿದಂಗೆ ಆಗೈತಿ. ಯಜಮಾನ್ರು ಇನ್ನೂ ಮ್ಯಾಲೆ ಮಾಡಕ್ಕೆ ಹೋಗ್ಯಾರ. ಏನು ಕೆಲಸ ತೆಗ್ದಾರೋ ಗೊತ್ತಿಲ್ಲ ಈಗ. ಮತ್ತೆ ಮ್ಯಾಲೆ ಮತ್ತು ಅವರು ಕಾರ್ಡುಗಳು, ಗ್ರೀಟಿಂಗ್ ಕಾರ್ಡ್ಗಳು ಬಂದಿದ್ದಾವೆ. ಅವು ರೆಡಿ ಮಾಡ್ಕೊಂಡು ಇಡಬೇಕು. ಯಾಕಂದ್ರೆ ಅದು ಅವ್ರಿಗೆ ಭಾಳ ಕೆಲಸಗಳು ಅದಾವೆ, ಅವು ಮಾಡ್ಕೋತಾರೆ. ಈಗ ಟೈಮ್ ಆಯ್ತು. ಶಾಂಭವಿನೂ ಬಂದ್ಲ. ಮಳೆ ಏನಾಗಲಿಲ್ಲ ಸರಿಯಾಗಿ. ಇಂಥ ಮಳೆ ಆಯ್ತಾ? ಭಾಳ ಮಳೆ ಭಾಳ ಆಯ್ತಾ ಅಲ್ಲಿ? ನಮ್ಮ ಕಡೆ ಆಗಲಿಲ್ಲ. ಮತ್ತು ಅರ್ಧ
ಇಲ್ಲಿ ಇದೇನು ಆಗಿಲ್ಲ, ಇದೇನು ಮಳಿ ಅಂತಾರೆ ಇದಕ್ಕೆ. ನಮ್ಮ ಕಡೆ ಮಳಿ ಮಾಡಲಿ ಚಪ್ಪಲ್ ಶೂಸ್ ತೊಗೊಂಡು. ಹೌದಾ ಬೈತಿ ಶಮ ಬಂದ ತಕ್ಷಣ ನೀವು ಅಪ್ಪನ ಮುಖಾನೇ ಹೇಗೆ ನೋಡ್ತಿ? ಹಾಂ, ನೀವು ಬಂದ ತಕ್ಷಣ ಅಪ್ಪ ಕಡೆ ಹೋಗಿ ಅಪ್ಪ ಮುಖ ನೋಡ್ಕೊಂಡು ಬರ್ತಿಲ್ಲ, ನಿಂಗೆ ಏನದ ಒಂಥರ ಫೀಲಿಂಗ್ ಹೆಂಗೆ? ಆ ಕಡೆ ಮಳಿ ಭಾಳ ಆಯ್ತಂತ, ನಮ್ಮ ಕಡೆ ಮಳಿನ ಆಗಲಿಲ್ಲ ನೋಡಿ. ನಮ್ಮ ಕಡೆ ಹೌದಾ, ಇಲ್ಲಿ ಚಲೋ ಬರ್ಬೋದು ಅನ್ಸತೈತಿ. ಯಾಕಂದ್ರೆ ನಾವೆಲ್ಲ ಶಾರ್ಟ್ಸ್ ಮಾಡ್ಕೊಳಕಿರು ಇದ್ದು ಅಪ್ಪನು ಮಲ್ಕೊಂಡಿದ್ದ, ಯಾರು ಇಲ್ಲಾಗಿದ್ರು, ಅದಕ್ಕೆ ಮಳಿ ನಿಂತಿರ್ಬೇಕು. ಈಗ ಬರ್ತಿರ್ಬೇಕು ನೀವು ಬಂದ್ಕೊಂಡು. ನಡಿ ಊಟ ಮಾಡಿ ನಡಿ. ತೋರ್ಸ್ ಮತ್ತೆ ಹಾಲು ತಿಂತೀಯ? ಕೆಲಸ ಯಜಮಾನ್ರಿಗೆ ಎಲ್ಲ ಕಮೆಂಟ್ಗಳು ಉತ್ತರ ಹಾಕೋದು ಹೆಂಗೆ ಕೂತಾರ ನೋಡಿ. ಮಳೆ ಏನಾಗಲಿಲ್ಲ ಸರಿಯಾಗಿ, ಏನು ರಾತ್ರಿ ಬರ್ತದೆ ಏನು ಗೊತ್ತಿಲ್ಲ. ಖರೆ ಅಪ್ಪನ ಬೇಗ ಬಂದ. ಎಷ್ಟು ರಾತ್ರಿ 8 ಗಂಟೆ ಆಯಿತು. ಇವತ್ತು ನಿದ್ದೆನೂ ಮಾಡಿಲ್ಲ, ಏನೂ ಇಲ್ಲ. ಅಪ್ಪ ಬಂದ. ಅದ ಕಮೆಂಟು ಹಾಕೋದು ಕೂತಾರೆ ಎಲ್ಲರಿಗೂ. ಹೌದಾ, ಮಳೆಯಾಗ ತೂಸ್ಕೊಂಡಿ ಮತ್ತು ಹಂಗ್ಯಾಕೆ? ಆರಾಮಿಲ್ಲೇನೋ ನಿಂಗೆ? ಆರಾಮಿಲ್ಲ, ಊಟಕ್ಕೆ ಬರ್ತೀಯ? ಬಾ ಬೇಗ ಸುಟ್ಟು ಮಲ್ಕೋ, ಈಗ ರೆಸ್ಟ್ ಮಾಡಿ ಊಟ ಮಾಡಿ. ಆಯ್ತಾ ನಿದ್ದೆ ಕಣ್ತುಂಬ? ನಾಳೆ ನೈಟ್ ಡ್ಯೂಟಿ ಐತಿಲ್ಲ, ಮತ್ತೆ ಹೆಂಗಾಗ್ತೈತಿ ಈಗ ನಿದ್ದೆ ಅಂತಂದ್ರೆ? ಇಲ್ಲಾದ್ರೆ ನಿನ್ನೆ ಎಲ್ಲ ಭಾಳ ಮಳೆ ಆಯ್ತಲ್ಲ, ಮಳೆ ಸಲುವಾಗಿ ಎಲ್ಲ ಇದೆಲ್ಲ ಬಿದ್ದದ. ಕಸ ಗುಡಿಸ್ತದ ನಾವು. ಆ ಕಡೆಗೆಲ್ಲ ಕಾಲು ಲೈವ್ ವಾರ ಮಾಡ್ತಾರೆ, ಲೈವ್ ವಾರಸಕ್ಲ. ಹಾಂ, तेच बरं केली पहिला लुटून गेली, बरं झालं. ನಾವು ಇಬ್ಬರು ಜನ ಕೆಲಸ ಹಚ್ಚಿದ್ದಕ್ಕೆ ಕಾರಣ ಅಂತಂದು ಇದೆ. ಒಬ್ರು ಸೂಟಿ ಮಾಡಿದ್ರು, ಒಬ್ರು ಬರ್ತಾರೆ. ಅವಳು 4-5 ದಿನ ಸೂಟಿ ಮಾಡ್ಯಾಳ, ಆರಾಮಿಲ್ಲ ಅವಳಿಗೆ. ಇವತ್ತು ಬರ್ತಾಳಂತ. ಇವತ್ತು ಮಾಡೋ ಥರ ಆಗೈತಿ, ನೋಡ್ಬೇಕು ಮಳೆ ಬರ್ತದೆ ಇಲ್ಲಿ. ಅಪ್ಪನು ಮಲ್ಕೊಂಡಿದ್ದಾನೆ, ಒಂದು ನೈಟ್ ಡ್ಯೂಟಿ ಐತಂತ ಇವತ್ತು. ಶಾಂಭವಿನೂ ಎದ್ದಿದ್ದಾಳು. ಟೈಮ್ 7:15 ಆಗ್ಯದ ನೋಡಿ. ಶುಭ ಮುಂಜಾನೆ ಎಲ್ಲರಿಗೂ. ಹಾಲು ಕಾಸ್ತಾ ಇದ್ದೇನೆ, ಚಾಯ್ ಗಿಡೋನೀಗ. ನೀವೇನು ಜಿಮ್ಮಿಗೆ ಹೋಗ್ತಾ ಇದ್ರು ಏನು, ಎಲ್ಲಿ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಹಾಂ, ಯಾಕಂದರೆ ಜಿಮ್ಮಿಗೆ ಹೋಗ್ಬೇಕಾದ್ರೆ ಎಲ್ಲ ಫುಲ್ ಹಿಂಗೆ ಒಂಥರ ಡಿಫ್ರೆಂಟ್ ರೆಡಿ ಆಗಿರ್ತಾರೆ. ನೀವು ಎಲ್ಲ ಮಿಸಿ ಎಲ್ಲ ಇದು ತಿಡ್ಕೊಂಡು ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಫುಲ್. ಹಾಂ, ಅದು ಏನು ಮಾಡ್ಕೊಂಡ್ರಿ? ಇದು ಬಿಟ್ರಿ? ಹಾಂ, ಅದು 7 ರೆಡಿ ಆಗಿ ಟೈಮ್ ಆಗೈತೆ. ಈ ನೈಟ್ ಡ್ಯೂಟಿ ಐತಲ್ಲ, ಅದಕ್ಕೆ ಎಬ್ಬಿಸ್ಲಿಲ್ಲ ಇವತ್ತು. ಊಟಕ್ಕೆ ಊಟ ಮಾಡ್ತಾ ಇದ್ದಾರೆ, ಕುತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಊಟ ಮಾಡಾಗ. ರೀ ಮಾವಿನಕಾಯಿ ಇದೆ ನೋಡಿ ಇಲ್ಲಿ. ಹಾಂ, ನೋಡಿ ಇಷ್ಟೊಂದು ಗಿಡದಾಗಿಂದ ಮಾವಿನ ಹಣ್ಣ, ಒಂದು ಮಾವಿನ ಹಣ್ಣು ಬಿದ್ದೈತೆ ನೋಡಿ. ನೋಡಿ ಎಷ್ಟೊಂದು ಮಾವಿನ ಹಣ್ಣು ಆಗ್ಯಾವ. ಹೊಡೆದೈತೇನ್ರಿ? ಹಾಂ, ಹೌದು. ಇಲ್ಲಿ ನೋಡಿ ನಮ್ಮ ಗಿಡದ ಮಾವಿನ ಹಣ್ಣು ನಾವು ತೆಗ್ದಿರ್ಲಿಲ್ಲ, ತನ್ನಿಂತಾನೆ ಬಿದ್ದೈತಿ. ನೀರು ತಾಕಿನ ತುಂಬಿಸ್ಬಿಟ್ಟೆ. ಡಾಕ್ಟರ್ ಬೆಳಿಗ್ಗೆ ಹೋಗಿ ತುಂಬಿಸ್ಬಿಡೋಣ ಅಂತೇಳಿ. ಸಾಕು ಅವು ಇರಲಿ ಗಿಡದಾಗಿದ್ದು ತೆಗಿಬೇಡಿ. ಅಲ್ಲದಾವ ನೋಡಿ ಬಿಳಿ ಹೂವು ಆಗೋದು ಬಂದಾಗಿವೆ. ನೀವು ತಗೊಂಗ ಮತ್ತೆ ತೆಗೆದಿರ್ತಾನೆ. ಈಗ ಲೇಟಾಗಿ ಎಬ್ಸಿದೇರಿ ಯಾಕನ್ನತ್ತಿದ್ದ. ಹಾಂ, ಮತ್ತೆ ನಾಷ್ಟಾಗಿ ತಿನ್ನಕ್ಕೆ. ಆಮೇಲೆ ಶಾಂಭವಿಗೆ ಡಬ್ಬ ಕಳಿಸ್ತೇವೆ. ಪಾರಿಜಾತ ಹೂ ಸಿಕ್ಕಿದ್ವಿ ಅಲ್ಲಿ, ಈ ರೀತಿ ನೆಲದ ಮೇಲೆ ಬಿದ್ದಿತ್ತು, ತಂದಿಟ್ಟಿದ್ದೀನಿ. ಮತ್ತಿದು ಮೊಗರ, ಯಾಕಂದ್ರೆ ಇಲ್ಲಿ ದೇವ್ರ ಮನೆ ಒಳಗೆ ಎಷ್ಟು ಘಮ ವಾಸನೆ ಬರ್ತೈತಿ. ಅದಕ್ಕೆ ಈ ರೀತಿ ಇಲ್ಲಿ ಈ ಹೂವಿನ ವಾಸನೆನ ಇಲ್ಲಿ ನಮ್ಮ ಮನೆ ಒಳಗೆ ಅಷ್ಟು ದೇವ್ರ ಗುಡಿ ಒಳಗೆ ಇದು ಮಾಡ್ತದೆ. ಯಾಕಂದ್ರೆ ಈ ಮೊಗರ ಏನಿದೆಯಲ್ಲ, ಭಾಳ ವಾಸನೆ ಅಂದ್ರೆ ಭಾಳ ವಾಸನೆ ಇದೆ ಈ ಮೊಗರಾಗ. ಆಮೇಲೆ ಹೂ ಅಂದ್ರೆ ಇಷ್ಟ, ಜಾಸ್ತಿ ಕಿತ್ಕೊಳ್ಳೋದಿಲ್ಲ ನಾವು. ಆದರೂ ಕೆಳಗೆ ಬಿದ್ದಿರ್ತಾವ, ತೊಗೊಂಬಂದಿಲ್ಲ. ಆದರೂ ನಾನು ತಂದಿಟ್ಟಿರ್ತೀನಿ ಹಿಂಗೆ ಇಷ್ಟ ಅಂತ ಹೇಳಿ. ಸ್ಮೆಲ್ ಅಂದ್ರೆ ವಾಸನೆ ಭಾಳ ಘಮ್ ಬರ್ತದೆ ಅಂತ ಹೇಳಿ
ಇದೆಲ್ಲ ಸ್ವಲ್ಪ ದೇವ್ರ ಮನೇನು ಇವತ್ತೆಲ್ಲ ಸ್ವಚ್ಛ ಮಾಡಿಕೊಂಡು ಇದೆಲ್ಲ ತೊಳಿಬೇಕಾಗ್ತೈತಿ. ಲೋಟ ಎಲ್ಲ ಸ್ವಲ್ಪ ಬೆಳ್ಳಿವ ಎಲ್ಲ ಅದಾವ, ಇವೆಲ್ಲ ಸ್ವಲ್ಪ ಸ್ವಚ್ಛ ತೊಳ್ಕೊಂಡು ದೀಪ ಅದು ಹಚ್ಚಿ ಗೆಸ್ಟ್ ಬರ್ತಾ ಇದ್ದಾರಲ್ಲ ಮನೆಗೆ ಇವತ್ತು. ಯಾರು ಏನಂತ ನಮ್ಮ ಮನೆಯವ್ರು ಹೇಳ್ತಾರೆ. ಟೈಮ್ ಬೇರೆ ಆಗೈತಿ, 7:30 ಆಗೈತಿ. ಆಮೇಲೆ ಹಾಂ ದಾಸವಾಳ ಅಂತೂ ಭಾಳ ಆಗ್ತಾ ಇದಾವ. ಇದು ಕೆಂಪು ಕಲರ್ದು ದಾಸವಾಳ, ಇದು ಭಾಳ ಚಂದ ಅದಾವ. ಇದು ಬೇಕಾಗಿತ್ತು ನಮ್ಗೆ, ಅದಕ್ಕೆ ತಂದು ಹಚ್ಚಿದ್ವಿ. ಭಾಳ ಚಂದ ಗಿಡ ಆಗ್ತೈತಿ ಇದು. ಆಮೇಲೆ ಹೂವು ಭಾಳ ಚಂದ ಆಗ್ತಾವೆ ಇವು. ಅಷ್ಟೇ ದೇವ್ರಿಗೆ ಹಾಕ್ಬೇಕಂತ ಹೇಳಿ ಇದೆಲ್ಲ ಹಾಕ್ತಾವೆ. ಜಿಮ್ ಮುಗಿಸ್ಕೊಂಬಂದ್ರೆ ಈಗ ಮತ್ತು ಸ್ವಲ್ಪ ಕಟ್ ಮಾಡೋದೈತಿ. ಆಮೇಲೆ ಹುಡುಗರಿಗೆ ಡಬ್ಬಾದ ತಯಾರಿ ಮಾಡ್ಕೊತಾ ಇದ್ದೀವಿ. ಹಾಂ बंद करा आता बघूया नंतर. ते पाठीमागचं चालूच आहे. हां झाला सर. बाळी चिरायला पाहिजे आता. ह्याचं एवढं करून मग डॉक्टर त्यांना डब्याला बांधव. काय ತಯಾರಾಯಿತು. ಫಸ್ಟ್ ಮಾವಿನಕಾಯಿ ನಮ್ದಿದೆ, ದಂದಾಗಿನ ತೆಗೆದು ತಕ್ಕೊಂಡಿಲ್ಲ, ಬಿದ್ದಿತ್ತಲ್ಲಿ ಗಾಳೀಲಿ, ಅದಕ್ಕೆ ಮತ್ತು ಫ್ರೆಶ್ ಇದೆ ಅದು. ಈ ರೀತಿ ಅಪ್ಪಗಂತೂ ಇಷ್ಟ ಆಗ್ತೈತಿ. ಹೆಸರು ಕಾಳು ಪಲ್ಯ ಮಾಡೀವಿ ಇವತ್ತು, ಕಾಯಿ ಪಲ್ಯ ಇಲ್ಲ ನಂತಲೇ. ಶಾಂಭವಿ ತಿಂಡಿನೂ ರೆಡಿ ಐತಿ. ಇವ್ರಿಗೂ ಆಮ್ಲೆಟ್ ಅದೆಲ್ಲ ಮಾಡಿ ಇವ್ರಿಗೂ ತಿಂಡಿ ಕೊಟ್ಬಿಡೋಣಂತ. ಇನ್ನೊಂದು ಡಬ್ಬ ರೆಡಿ ಆಗೈತಿ, ತೊಗೊಂಡ್ಬಿಟ್ಟಾಳೆ ಶಾಂಭವಿ. ರೆಡಿ ಆಗಿದೆ ಅವಳು. ಆಗ್ತಾ ಇದೆ, ಚಲೋ ಐತಿ ಈಗ ಬಿಸಿಲು. ಹುಷಾರ ಕಸ ಗುಡಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ಕಸ ನಾನು ಅಣ್ಣ ಮುಸುರಿ ಇಟ್ಕೊಂಡು ಕೂತಿದ್ದೀನಿ. ಇವರು ತಿಂಡಿ ಮಾಡೋದು, ಹೇಳೋದು, ಹುಡುಗರಿಗೆ ಕಲಿಸ್ಕೊಡೋದು. ಆದರೂ ಪಾಪ ಎಷ್ಟು ಸಲ ಎದ್ರೀಗ. ಈ ಲಾಗ್ ಅಂತೂ ನೋಡ್ಕೊಂಬಂದ್ರಿ. ಈಗ ಮತ್ತೆ ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ ನಮ್ಮ ಮನೆಗೆ, ಯಾರು ಅವ್ರಿಗೂ ಭೇಟಿಯಾಗ್ರಿ ಅಂತೆ ಆ ವಿಡಿಯೋ ಒಳಗೆ ಬರ್ತದ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.